ಪ್ರಶಾಂತ್, ನಡೀತಾ ಇರುವ ಅಷ್ಟು ಚರ್ಚೆಯ ಕಾರಣದಿಂದಾಗಿ ರಿಸಲ್ಟ್ ಏನಾದರೆ ಸ್ಟೇಟ್ ಪಾಲಿಟಿಕ್ಸ್ ಮೇಲೆ ಏನು ಪರಿಣಾಮ? ಸಮರ್ಥ ಗೆದ್ರೇನು, ಸಮರ್ಥ ಸೋತ್ರೇನು? ಅದೇ ದಾವಣಗೆರೆ ಬಾಗಲಕೋಟೆ ಎರಡೂ ನನಗನ್ಸುತ್ತೆ ಸ್ಟೇಟ್ ಪಾಲಿಟಿಕ್ಸ್ಗಿಂತ ಸ್ಟೇಟ್ ಕಾಂಗ್ರೆಸ್ ಮೇಲೆ ಏನು ಪರಿಣಾಮ ಆಗುತ್ತೆ ಅನ್ನೋದು ಭಾಳ ಮುಖ್ಯ. ಎಸ್. ನಂಬರ್ ಒನ್ ನೋಡಿ, ದಾವಣಗೆರೆಯಲ್ಲಿ ಒಂದು ವೇಳೆ ಈಗ ಜಮೀರ್ ಅಹ್ಮದ್ ಖಾನ್ ಬೆಂಬಲಿಗರು ಅನ್ಸ್ಕೊಂಡಿರ್ತಕ್ಕಂಥವ್ರು ನಿಧಾನವಾಗಿ ಇವತ್ತಿಂದ ಏನು ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅಬ್ದುಲ್ ರಜಾಕ್ ಅಂದರು ನಾನು ದಾವಣಗೆರೆಗೆ ಹೋಗ್ತಿದ್ದೀನಿ, ಅಪೋಸ್ ಪ್ರಚಾರ ಮಾಡ್ತೀನಿ. ಒಂದು ವೇಳೆ ಮುಸಲ್ಮಾನ್ ಸಮುದಾಯದ ಮತಗಳ ಡಿವೈಡ್ ಆಗಿ ಶಾಮ್ನೂರ್ ಏನಾದರೂ ಸೋತ್ರೆ ಐ ಥಿಂಕ್ ದಟ್ ಈಸ್ ಅ ಬಿಗ್ಗೆಸ್ಟ್ ಥ್ರೆಟ್ ಫಾರ್ ಡಿ ಕೆ ಶಿವಕುಮಾರ್. ಆವಾಗ ಕಾಂಗ್ರೆಸ್ ಹೈಕಮಾಂಡ್ಗೆ, ನಾನು ಬರೀ ಇದು ಮುಸ್ಲಿಂ ಸಮುದಾಯದ ದೃಷ್ಟಿಯಿಂದ ನೋಡ್ತಾರೆ, ಅವಾಗ ಕಾಂಗ್ರೆಸ್ ಹೈಕಮಾಂಡ್ಗೆ ಇದೊಂದು ರೀತಿಯ ಸಂಕೇತ ಕೊಟ್ಟಂಗೆ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಏನಾದರೂ ಮಾಡಿದರೆ, ನೀವು ಅದರದ್ದು ಒಟ್ಟು ಅರ್ಥ ಬೆಂಗಳೂರಲ್ಲಿ ತೆಗೆದುಕೊಂಡು ಬನ್ನಿ, ಮಾಡಿದರೆ ಮುಸಲ್ಮಾನ್ ಸಮುದಾಯ ದೂರ ಹೋದರೆ ಅಂತಕ್ಕಂಥದ್ದು ಹೈಕಮಾಂಡ್ಗೆ ತಿಳಿಸ್ದಂಗೆ. ಅಷ್ಟು ದೂರದವರೆಗೆ ಜಮೀರ್ ಅಹ್ಮದ್ ಖಾನ್ ಹೋಗ್ತಾರಾ, ನಜೀರ್ ಹೋಗ್ತಾರಾ? ಅಷ್ಟು ದೂರದವರೆಗೆ ಮುಸ್ಲಿಂ ಸಮುದಾಯ ದಾವಣಗೆರೆಯಲ್ಲಿ ಹೋಗುತ್ತಾ? ವೆರಿ ಇಂಪಾರ್ಟೆಂಟ್. ಒಂದು ವೇಳೆ ಅಲ್ಲಿ ಅಫಿಷಿಯಲ್ ಕ್ಯಾಂಡಿಡೇಟ್ ಸೋತ್ರೆ ಜಮೀರ್ ಮೇಲೆ ಏನು ಕ್ರಮ ಆಗುತ್ತೆ ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯ ಆಗುತ್ತೆ. ದ್ಯಾಟ್ ವಿಲ್ ಓಪನ್ ಎ ಡಿಫ್ರೆಂಟ್ ಚಾನೆಲ್ ಆಲ್ ಟುಗೆದರ್ ಇನ್ ಸ್ಟೇಟ್ ಪಾಲಿಟಿಕ್ಸ್. ಯಾಕಂದರೆ ಈಗ ನನಗನ್ಸುತ್ತೆ ಇವೆಲ್ಲ ಈಗ ಸುವರ್ಣ ನ್ಯೂಸ್ನ ಪಾರ್ಟಿ ರೌಂಡ್ಸ್ ಮತ್ತು ಲೆಫ್ಟ್ ರೈಟ್ ಸೆಂಟರ್ನಲ್ಲೇ ನಿನ್ನೆಯಿಂದ ನಡೆದಿರ್ತಕ್ಕಂಥ ಒಟ್ಟಾರೆ ಚರ್ಚೆಗಳನ್ನು ನೋಡಿದಾಗ ನನಗನ್ಸಿದ್ದು 7ನೇ ತಾರೀಕು ಒಳಗಡೆ ಡಿ ಕೆ, ಸಿದ್ದರಾಮಯ್ಯ, ಜಮೀರ್ ಅಹ್ಮದ್ ಖಾನ್, ಸಾದಿಕ್ ಪೈಲ್ವಾನ್, ಶಾಮ್ನೂರ್ ಮಲ್ಲಿಕಾರ್ಜುನ್ ಇವರೆಲ್ಲರೂ ಒಂದು ಫೋಟೋ ಅಪಾರ್ಚುನಿಟಿ ಕೈ ಹಿಡಿದು ಕೊಟ್ಟದೇ ಹೋದರೆ ಅದರ ವಿಪರೀತ ಪರಿಣಾಮಗಳು ಕರ್ನಾಟಕದ ಕಾಂಗ್ರೆಸ್ ಮೇಲೆ ಆಗಲಿಕ್ಕಿದೆ. ಅಜಿತ್, ಇಲ್ಲಿ ಹಿಂದೂ ಆ ಸಾಧ್ಯತೆ ಇದೆ. 7ನೇ ತಾರೀಕಿನೊಳಗೆ ಕೈ ಹಿಡ್ಕೊಂಡು ಒಂದು ಫೋಟೋ. ಯಾವ ಕಾರಣಕ್ಕೂ ಇದಾಗೋ ಸಾಧ್ಯತೆನೇ ಇಲ್ಲ. ಅಕಸ್ಮಾತ್ ಬಂದ್ರು ಲೋಕಲ್ ಸಾದಿಕ್ ಪೈಲ್ವಾನ್ ಹಿಂಗೆ ಹೇಳಿದ್ರಿ. ಸರ್, ಇದು ಕೇವಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಜಗಳ ಏನಿದೆ ದಾವಣಗೆರೆಯ ರಿಸಲ್ಟ್ ಮೇಲೆ ಬಹಳಷ್ಟು ಅವಲಂಬಿತ. ಸರ್, ಇದು ಕೇವಲ ಲೀಡರ್ ಮೇಲಲ್ಲ. ಸೋತ್ರೆ ಮಾತ್ರ ಇಟ್ ವಿಲ್ ಓಪನ್ ಆಲ್ ಟುಗೆದರ್ ಡಿಫರೆಂಟ್ ಪೊಲಿಟಿಕಲ್ ಗೇಮ್. ಸರ್, ಇಟ್ ಈಸ್ ನಾಟ್ ಅಬೌಟ್ ಒನ್ ಲೀಡರ್, ಇಟ್ ಈಸ್ ಅಬೌಟ್ ಈ ನಮ್ಮ ಸಮುದಾಯದ ಸ್ವಾಭಿಮಾನ. ನಾವಿಷ್ಟೊಂದು ಕೇಳಿನೂ ಕೂಡ ನೀವು ಕೈ ಕೊಟ್ರಲ್ಲ, ಒಂದು ವಿಶ್ವಾಸ ಇದೆ ಕಾಂಗ್ರೆಸ್ ಪಕ್ಷದ ಮೇಲೆ ಯಾವತ್ತಿಗೂ. ಆ ವಿಶ್ವಾಸ ಇಟ್ಕೊಬೇಕಲ್ವಾ? ಆಯ್ತು, ಹಿಂದೂಸ್ ಬೇಡ, ಮುಸ್ಲಿಮ್ಸ್ ಬೇಡ. ನಾನಿವತ್ತು ಒಂದು ಮಾತನ್ನ ಕೇಳಕ್ ಇಷ್ಟಪಡ್ತೀನಿ. ಕಾಂಗ್ರೆಸ್ ಪಕ್ಷಕ್ಕೆ ಕೇಳ್ಬೇಡಣ. ತಾತ ಆಯ್ತು, ತಂದೆ ಆಯ್ತು, ಇವಾಗ ಮಗನಿಗೆ ಟಿಕೆಟ್ ಕೊಟ್ಟಿದ್ದೀರಾ, ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ದೀರಾ. 20 ವರ್ಷದ ನಂತರ ಸಮರ್ಥವರ ಪುತ್ರನಿಗೆ ನೀವು ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ಹಾಗಿದ್ದಲ್ಲಿ ಕಾಂಗ್ರೆಸ್ ಹಾಗಿದ್ದಲ್ಲಿ ಕುಟುಂಬ ನಿಮಗೆ ಕಾರ್ಯಕರ್ತರು ಯಾಕೆ? ಸಾಗರ್ ಖಂಡ್ರೆ ಕೊಡ್ಬೋದಂತೆ, ಪ್ರಿಯಾಂಕಾ ಜಾರಕಿಹೊಳಿ ಕೊಡ್ಬೋದಂತೆ, ಸಂಯುಕ್ತ ಪಾಟೀಲ್ ಪಾಲಿಟಿಕ್ಸ್ ಬೇಡ. ಕಾರ್ಯಕರ್ತರಿಗೆ ಅವಕಾಶ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಯಾವ ಉತ್ಸಾಹದಿಂದ, ಯಾವ ಇದರಿಂದ ಅವರು ಮುಂದಕ್ಕೆ ಬಂದು ಕಾಂಗ್ರೆಸ್ ಪಾರ್ಟಿ ಕಿ ಜೈ, ಸೋನಿಯಾ ಗಾಂಧಿ ಕಿ ಜೈ, ರಾಹುಲ್ ಗಾಂಧಿ ಕಿ ಜೈ ಇದೇ ಹೇಳ್ಕೊಂಡು ಜೀವನ ಹೊಡ್ಬೇಕಾ? 45 ವರ್ಷಗಳ ಹಿಂದೆ ದಾವಣಗೆರೆ ದಕ್ಷಿಣದಲ್ಲಿ ಹುಟ್ಟಿದ ಯಾವುದಾದ್ರೂ ಒಬ್ಬ ಕಾಂಗ್ರೆಸ್ ಪಕ್ಷಕ್ಕೆ ಒಂದು 20 ವರ್ಷ ಆದ್ಮೇಲೆ ಸೇರ್ದ ಅನ್ಕೊಳ್ಳಿ. 25 ವರ್ಷಗಳಿಂದ ಟೈಮ್ ಮುಗಿದೋಗ್ತಾ ಇದೆ. ಒಂದು 30 ಸೆಕೆಂಡ್ಸ್. ಶೇಖ್ ಅಬ್ದುಲ್ ಮಗ, ಇನ್ನೊಬ್ಬ ಅಬ್ದುಲ್ ಮಗ ಒಮರ್ ಅಬ್ದುಲ್ಲಾ ಆದ್ರೆ ಅವೆಲ್ಲ ಆಗಲ್ಲ. ಇಲ್ಲಿ ಪ್ರಶ್ನೆ ನೀವು ಮಾತಾಡೋದು ತಡ್ಕೊಳ್ರಿ. ನಿಮ್ಗೆ ಮಾತಾಡಿದ್ರೆ ತಡ್ಕೊಳ್ಳಿ ನೀವು. ಅದೇ ನಿಮಗೆ ಅನುಕೂಲವಾಗುವಂತ ಕುಟುಂಬ ರಾಜಕಾರಣ ಇದ್ರು ಓಕೆ, ನಿಮ್ಗೆ ಅನುಕೂಲ ಆಗದೆ ಇರುವಂತ ಕುಟುಂಬ ರಾಜಕಾರಣ ನೆಕ್ಸ್ಟ್ ಬರೋದೇ ಅವರ ಒಬ್ಬ ಮೊಮ್ಮಗ. ಇಲ್ಲಿ ನೋಡಿ, ಒಂದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಬಂದಾಗ್ಲಿಂದ ಮಾತಾಡ್ತಿದ್ದ ಒಂದೇ ಪ್ರಶ್ನೆ, ನಮ್ಮ ಸಮುದಾಯದ ಮರ್ಯಾದೆ ಪ್ರಶ್ನೆ, ನಮ್ಮ ಸಮುದಾಯದ ಮರ್ಯಾದೆ ಪ್ರಶ್ನೆ. 25% ಅವರಿಗೆ ಸಮುದಾಯದ ಮರ್ಯಾದೆ ಪ್ರಶ್ನೆ ಅಂದ್ರೆ 75% ಅವ್ರಿಗೆ ಸಮುದಾಯ ಮರ್ಯಾದೆ ಇಲ್ವೇ ಇಲ್ವಾ? 75% ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟಿದೆ ಅಲ್ಲ, ಇಲ್ವೇ ಇಲ್ವಾ? ಹಾಗಾದ್ರೆ ಥ್ಯಾಂಕ್ ಯು ಸೋ ಮಚ್ ಭಾಷಾ ಅವರೇ, ಧನ್ಯವಾದ. ಖಾದಿ ಧನ್ಯವಾದ. ಥ್ಯಾಂಕ್ ಯು ಇಬ್ಬರು ಕೂಡ. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.